ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೈ ನೇಮ್ ಇಸ್ ಕವಿತಾ. ಟ್ರೆಡಿಷ್ನಲ್ ಲುಕ್ ಅಂದರೆ ಹೂ ಇರಲೇಬೇಕು. ವಿತೌಟ್ ಫ್ಲವರ್ಸು ಟ್ರೆಡಿಷ್ನಲ್ ಲುಕ್ ಇನ್ಕಂಪ್ಲೀಟ್ ಆಗುತ್ತೆ. ಇನ್ ಟುಡೇಸ್ ವಿಡಿಯೋ ಐ ವಿಲ್ ಶೋ ಯು ಹೌ ಟು ಮೇಕ್ ರಿಯಲ್ ಫ್ಲವರ್ ಗಜ್ರ. ರಿಯಲ್ ಮಲ್ಲಿಗೆ ಹೂವಿಂದ ನೀವು ಹೇಗೆ ಮನೆಯಲ್ಲಿನೇ ದಿಂಡನ್ನು ಕಟ್ಕೋಬೋದು ಅಂತ ನಾನು ತೋರಿಸ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ. ನೀವು ಮನೆಯಲ್ಲಿನೇ ನೀವೇ ರೆಡಿ ಮಾಡ್ಕೋಬೋದು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದಕ್ಕೆ ನಿಮಗೆ ರಿಯಲ್ ಫ್ಲವರ್ ಬೇಕು. ದೆನ್ ಈ ಟೈಪ್ ಥ್ರೆಡ್ ಬೇಕಾಗುತ್ತೆ, ದಾರ, ಹೂ ಕಟ್ಟೋ ದಾರ. ಥ್ರೆಡ್ಡನ್ನು ನೀವು 2ರಿಂದ 3 ಲೇಯರ್ ತೊಗೋಬೇಕಾಗತ್ತೆ. ಈ ಥರ ಜೋಡಿಸ್ಕೊಳ್ಳಿ. ನನ್ನದು ಆಲ್ರೆಡಿ ಥ್ರೆಡ್ಡಲ್ಲಿ 2 ಲೇಯರ್ಸ್ ಇತ್ತು, ಸೊ ಅದಕ್ಕೆ ನಾನು ಒಂದು 3 ಲೇಯರ್ ತೊಗೊಂಡಿದ್ದೀನಿ. ಅದು ಕೂಡ ಜಾಸ್ತಿನೇ ಆಗುತ್ತೆ. ದಾರ ಚಿಕ್ಕದಿದ್ದರೆ ನೀವು 3ರಿಂದ 4 ಲೇಯರ್ ತೊಗೋಬೇಕಾಗತ್ತೆ. ಅದಾದಮೇಲೆ ಅದನ್ನು ಈ ಥರ ನಾಟ್ ಹಾಕ್ಕೊಳ್ಳಿ ಒಂದು ತುದಿಯಲ್ಲಿ, 2 ಸೇರಿ. ಅದಾದಮೇಲೆ ಇನ್ನೊಂದು ನಾಟ್ ಹಾಕಿ ಸ್ವಲ್ಪ ಡಿಸ್ಟೆನ್ಸಿಂದ. ಇದು ಏನಕ್ಕೆ ಬೇಕು ಈ ಥರ ಈ ಗ್ಯಾಪ್ ಅಂತ ನಾನು ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅದಾದಮೇಲೆ ನೀವು ಎಲ್ಲ ಒಟ್ಟಿಗೆ ಜೋಡಿಸಿ ನಾರ್ಮಲ್ ಫ್ಲವರ್ಸ್ ಹೇಗೆ ಕಟ್ತಿರೋ ನೀವು ಯೂಶಲಿ ಅದೇ ರೀತಿ ಒಂದು ಕಟ್ಕೊಳ್ಳಿ. ಅದಾದಮೇಲೆ ಎರಡೂ ಥ್ರೆಡ್ ಸೆಪ್ರೇಟ್ ಮಾಡಬೇಕು. ಹೀಗೆ ಸೆಪ್ರೇಟ್ ಮಾಡ್ಕೊಳ್ಳಿ. ಸೆಪ್ರೇಟ್ ಆದಮೇಲೆ ನೀವು ಜಾಸ್ತಿ ಲೇಯರ್ ತೊಗೊಂಡಿರೋ ಥ್ರೆಡ್ಡನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಳ್ಳಿ. ಸಿಂಗಲ್ ಲೇಯರ್ ಇರೋದನ್ನು ರೈಟ್ ಹ್ಯಾಂಡ್ ಸೈಡ್ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಫ್ಲವರ್ಸು ನೀವು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು, ಇನ್ನೊಂದು ಫ್ಲವರ್ ಈ ಥರ ರೈಟ್ ಸೈಡಲ್ಲಿ ಇಟ್ಕೋಬೇಕು. ಅದಾದಮೇಲೆ ಒಂದು ರೌಂಡ್ ಹಾಕ್ಕೊಳ್ಳಿ, ಈ ಥರ ನಾನು ತೋರಿಸಿರೋ ಥರ. ಸೊ ನೆಕ್ಸ್ಟ್ ಎಲ್ಲದೂ ಸೇಮ್ ವೇನಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಲೆಂತ್ ಏನಾದರೂ ತುಂಬ ಜಾಸ್ತಿ ಬೇಕಿತ್ತಂದಾಗ ನೀವು ಲೇಯರ್ ಮಾಡ್ಕೋಬೇಕಾದ್ರೆ ಥ್ರೆಡ್ಡನ್ನು ತುಂಬ ದೊಡ್ಡದೇ ತೊಗೊಳ್ಳಿ. ಚಿಕ್ಕದು ತೊಗೊಂಡ್ರೆ ಚಿಕ್ಕದಾಗತ್ತೆ. ಎಲ್ಲ ಫ್ಲವರ್ನೂ ಇದೇ ಥರ ಮಾಡ್ಕೊಳ್ಳಿ. ಮಲ್ಲಿಗೆ ಹೂವಾದರೂ ಮಾಡ್ಕೋಬೋದು, ಕನಕಾಂಬರ ಹೂವಾದರೂ ಮಾಡ್ಕೋಬೋದು, ಎನಿ ಫ್ಲವರ್ ಸೇಮ್ ಪ್ರೊಸೆಸರಲ್ಲಿ. ಮಳ್ಳೆ ಹೂವು, ಸೂಜಿ ಮಲ್ಲಿಗೆ, ಯಾವ ಫ್ಲವರ್ಸಿಂದ ಬೇಕಿದ್ರೂ ಸೇಮ್ ಮಾಡ್ಬೋದು. ಸೂಜಿಯಲ್ಲೆಲ್ಲ ಪೋಣಿಸ್ತಾರೆ, ಆದರೆ ಇದರಷ್ಟು ಲುಕ್ಕು ಅದು ನಿಮಗಿರೋದಿಲ್ಲ. ನೀವು ಬನ್ ಹಾಕಿದಾಗ ಟ್ರೆಡಿಷ್ನಲ್ ಹೇರ್ ಸ್ಟೈಲ್ಸ್ಗೆಲ್ಲ ಈ ಥರ ದಿಂಡು ಮುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಫ್ಲವರ್ಸಲ್ಲಿ ಯಾವುದೇ ಸ್ಮೆಲ್ ಇರೋದಿಲ್ಲ, ಸೊ ನಿಮ್ಗೆ ವೈಬ್ ಬರೋದಿಲ್ಲ. ಇದು ರಿಯಲ್ ಫ್ಲವರ್ಸ್ ಅಂತ ಅಂದರೆ ನಿಮಗೆ ಒಂದು ಲುಕ್ ಚೆನ್ನಾಗಿರುತ್ತೆ, ಪ್ಲಸ್ ವೈಬ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೇಮ್ ಪ್ರೊಸೀಜರ್ ನೀವು ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ. ಅದಾದಮೇಲೆ ಇನ್ನೇನು ದಾರ ಮುಗೀತಿದೆ ಅಂದಾಗ ಒಂದು 2 ಇಂಚ್ ಇದ್ದಾಗಲೇ ಒಂದು ಗಂಟು ಹಾಕ್ಕೋಬೇಕು. ತುಂಬ ಹುಷಾರಾಗಿ ಹಾಕ್ಕೊಳ್ಳಿ, ಬಿಕಾಸು ಲೂಸ್ ಆದರೆ ಹೂವುಗಳು ಬಿತ್ತೋಗ್ಬಿಡುತ್ತೆ. ತುಂಬ ಹುಷಾರಾಗಿ 2ರಿಂದ 3 ಗಂಟು ಹಾಕ್ಕೊಳ್ಳಿ. ಇವಾಗ ನೋಡಿ ರೆಡಿ ಆಯಿತು. ಇಟ್ಸ್ ವೆರಿ ಸಿಂಪಲ್, ಮನೆಯಲ್ಲೇ ಮಾಡ್ಕೋಬೋದು ಏನೇ ಇವೆಂಟ್ ಇದ್ರೂ. ನಾನು ದಾರ ಏನಕ್ಕೆ ಬಿಟ್ಟಿದ್ದೆ ಲಾಸ್ಟಲ್ಲಿ ಅಂದರೆ, ಹೀಗೆ ನೀವು ಸುತ್ತಾಕಿ ಗಂಟು ಹಾಕಿದಾಗ ನಿಮಗೆ ಕಟ್ಟೋದಕ್ಕೆ ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ವಲ್ಲ ಅದ. ಓಕೆ, ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು.